ಹಲೋ ಗೈಸ್, ವೆಲ್ಕಮ್ ಟು KVP ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಕೊಟ್ಟಿರೋದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಅಪ್ಡೇಟ್ಸ್ ಎಲ್ಲ ಚಿಂದಿಯಾಗಿದೆ ಗುರು. ಅದರಲ್ಲೂ ಕೂಡ ನಾನು ಇದನ್ನ ಎರಡನೇ ಪಾರ್ಟ್ ಆಗಿ ಅಂದ್ರೆ ಇನ್ನೊಂದು ವಿಡಿಯೋ ಕೂಡ ಹಾಕ್ತಾ ಇದ್ದೀನಿ. ಯಾಕೆಂದ್ರೆ ಒಂದೇ ವಿಡಿಯೋದಲ್ಲಿ ಎಲ್ಲ ಮಿಕ್ಸ್ ಮಾಡೋದಕ್ಕೆ ಇಷ್ಟಪಡಲ್ಲ. ಚಿತ್ರನ ಮೊಸರನ್ನ ಆಗೋಗ್ಬಿಡುತ್ತೆ. ಯಾಕೆಂದ್ರೆ ಅಪ್ಡೇಟ್ಸ್ ಎಲ್ಲ ಅಷ್ಟು ದೊಡ್ಡದಾಗಿದೆ. ಅಂಡ್ ಈ ವಿಡಿಯೋದಲ್ಲಿ ಕವರ್ ಮಾಡೋಕೊಟ್ಟಿರುವಂಥದ್ದು ಬಿಗ್ಗೆಸ್ಟ್ ಅಪ್ಡೇಟ್ಸ್ ಆಗಿರುವಂಥದ್ದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ ಲೆಸ್ ಅದ ವಿಡಿಯೋ. ಈಗ ಮೊದಲನೇದಾಗಿ ಮಾತಾಡೋದಾದ್ರೆ ಎಕ್ಕ ಸಿನಿಮಾ ಬಗ್ಗೆ ಮಾತಾಡೋಣ. ಯುವರಾಜ್ ಕುಮಾರ್ ಅವರು ಆಕ್ಟ್ ಮಾಡಿರುವಂತ ಈ ಸಿನಿಮಾ ಏನಿದೆಯಲ್ಲ, ಅದ್ಭುತವಾಗಿ ಬರಕೊಟ್ಟಿದೆ. ಯಾಕೆಂದ್ರೆ ಇವರು ಈ ಸಲ ಚೂಸ್ ಮಾಡಿರುವಂತದ್ದು ಒಂದು ಸ್ಕ್ರಿಪ್ಟ್ ಬೇಸ್ಡ್ ಆಗಿರುವಂತದ್ದು. ಅದಕ್ಕೆ ಅಲ್ವಾ 3 ಪ್ರೊಡಕ್ಷನ್ ಲೈಕ್ PRK, ಜಯಣ್ಣ ಫಿಲ್ಮ್ಸ್ ಅವರು, ಹಾಗೇನೆ KRG ಕನೆಕ್ಟ್ಸ್ ಅವರು. ಇವ್ರು 3 ಜನನು ಸೇರ್ಕೊಂಡು, ಅಂದ್ರೆ ಹುಬ್ಬಳ್ಳಿ ಅವ್ರದೇನೆ KRG ಆಗಿರುವಂತದ್ದು. ಸೊ ಇವ್ರು 3 ಜನನು ಸೇರ್ಕೊಂಡು ಒಂದು ಸ್ಕ್ರಿಪ್ಟ್ ಬೇಸ್ಡ್ ಇರೋದಕ್ಕೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಇವರೊಂದು ಚಿಕ್ಕ ಚಿಕ್ಕ ಅಮೌಂಟ್ ಹಾಕಿ ದೊಡ್ಡ ಬಜೆಟ್ ಮಾಡ್ತಾರೆ. ಅಂದ್ರೆ ದೊಡ್ಡ ಬಜೆಟ್ ಅಂದ್ರೆ ಆ ಒಂದು ಸಿಂಗಲ್ ಬಜೆಟ್ ಮಾಡ್ಕೊಂಡು ಈ ಒಂದು ಸಿನಿಮಾನ ಮಾಡ್ತೀರಿ, ಆ ಒಂದು ನಂಬಿಕೆ ಇರೋದಕ್ಕೋಸ್ಕರ. ನೀವು ಎಕ್ಕ ಸಿನಿಮಾದ ಒನ್ಲೈನೇ ನೋಡಬಹುದು ನೀವಲ್ಲಿ. ತೊದಲು ಪ್ರೀತಿಯ ಮೊದಲ ಪರಿಚಯ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಗೆ ಅರ್ಥ ಆಗುತ್ತೆ ಇವರು ಈ ಸಲ ಚೂಸ್ ಮಾಡಿರುವಂತದ್ದು ಏನಿದೆ ಒಂದು ಸ್ಕ್ರಿಪ್ಟ್ ಬೇಸ್ಡ್ ಸ್ಟೋರಿ ಆಗಿರುವಂತದ್ದು ಅಂತ. ಓಕೆ, ಈಗ ಎರಡನೇ ಅಪ್ಡೇಟ್ ಬಗ್ಗೆ ನಾನು ತುಂಬಾನೇ ಹ್ಯಾಪಿಯಾಗಿ ಒಂದು ಪ್ರೌಡ್ ಫೀಲ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಯಾವಾಗ್ಲೂ ನನಗೆ ಕಮೆಂಟ್ ಸೆಕ್ಷನ್ ಹೇಳ್ತಾ ಇದ್ರು, ಏನ್ ಗುರು VFX ಬೇಸ್ಡ್ ಮಾಡ್ಬೇಕು ಅಂದ್ರೆ ನಿಮಗೆ ಗೊತ್ತಾ ಇಷ್ಟು ಬಜೆಟ್ ಆಗುತ್ತೆ ಅಷ್ಟು ಬಜೆಟ್ ಆಗುತ್ತೆ ಅಂತ. ಆದ್ರೆ ನಾನು ಹೇಳ್ತಿರೋಂಥದ್ದು ಏನ್ ಗೊತ್ತಾ, ನಿಮ್ಮಲ್ಲಿ ಒಂದು ಆಸೆ, ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಏನಾದ್ರು ಅಂದ್ರೆ ಒಂದು ಹೊಸ ಟೀಮ್ ಏನಾದ್ರು ಇದ್ರೆ, ಅವರಿಗೆ ತುಂಬಾನೇ ಆಸೆಗಳಿದ್ರೆ, ಒಂದು ಹೊಸ ಫಿಲ್ಮ್ಸ್ ಜೊತೆ ವರ್ಕ್ ಮಾಡ್ಬೇಕು ಅಂತಿದ್ರೆ ಬಜೆಟ್ ಚಿಕ್ಕದಲ್ಲೇ ಆಗುತ್ತೆ. ಅದರಲ್ಲಿ 45 ಸಿನಿಮಾ ಏನಿದೆಯಲ್ಲ, ಅದ್ಭುತವಾಗಿ ಬರಕೊಟ್ಟಿದೆ. ನನಗೆ ಇಲ್ಲಿ ಶಿವನ್ ಅವರು ಒನ್ ಮ್ಯಾನ್ ಶೋ ತರ ಕಾಣಿಸ್ತಾ ಇದ್ದಾರೆ. ಯಾಕೆಂದ್ರೆ ಇನ್ನೂ ಕೂಡ ಉಪೇಂದ್ರ ಅವರ ಒಂದು ಟೀಸರ್ ಅಂತ ಅವರ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಅಂತ ಬಂದಿಲ್ಲ. ಬಂದ್ಮೇಲೆ ಇನ್ನು ಬ್ಯಾಂಗಿಂಗ್ ಇರುತ್ತೆ ಅಂತಾನೆ ಹೇಳ್ಬೋದು. ರಾಜ್ ಶೆಟ್ಟಿ ಅವ್ರದ್ದು ಬಂದಿದೆ, ಅವ್ರದ್ದು ಕೂಡ ಸ್ವಲ್ಪ ಕಾಮಿಕ್ ಲೆವೆಲ್ ಬಂದಿದೆ. ಆದ್ರೆ ನನಗೆ ಈ ಟೀಸರ್ ಅಲ್ಲಿ ಶಿವಣ್ಣವ್ರನ್ನ ನೋಡಿ ನನಗೆ ಅನ್ಸಿದ್ದು ಏನಂತಂದ್ರೆ ಅದ್ಭುತವಾಗಿರೋ ಕೊಟ್ಟಿದೆ ಗುರು VFX ಎಲ್ಲ. ಅಂದ್ರೆ ಒಂದು ಕಾಮಿಕ್ ಲೆವೆಲ್ ಅಲ್ಲಿ ತೋರ್ಸೋಕೊಟ್ಟಿದಾರಲ್ಲ, ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ 45 ಸಿನಿಮಾಗೋಸ್ಕರ. ಒಂದು ಪ್ರೌಡ್ ಫೀಲ್ ಆಗ್ತಿದೆ, ಕನ್ನಡ ಸಿನಿಮಾ ಈ ತರದ VFX ಲೆವೆಲ್ ಅಲ್ಲಿ ತರ್ತಿದ್ದಾರೆ ಅಂತ ಹೇಳ್ಬಿಟ್ಟು. ನಿಮಗೆ ಏನನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಶಿವಣ್ಣವ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಜೈಲರ್ 2 ಅನೌನ್ಸ್ಮೆಂಟ್ ಆಯ್ತು. ಇದಕ್ಕಿಂತ ಖುಷಿ ವಿಷಯ ಏನಾದ್ರು ಬೇಕಾ? ನಾನು ಹೇಳ್ದಾಗೆ ನೆಕ್ಸ್ಟ್ ಚೆಂಡರ್ ಬರೋಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅಂಡ್ ಇಲ್ಲಿ ಅಫ್ಕೋರ್ಸ್ ನಮಗೆ ಗೊತ್ತಿರುವಂತದ್ದು ರಜನಿಕಾಂತ್ ಅವರು ಒನ್ ಮ್ಯಾನ್ ಶೋ ಆಗಿರುವಂತದ್ದು. ಹೇಳ್ತಾರಲ್ಲ, ಎಲ್ಲಾರು ಕಾಪಿ ಮಾಡುವಂತ ಸ್ಟೈಲ್ ಏನಿದೆ ಅದು ರಜನಿಕಾಂತ್ ಅವ್ರದ್ದು ಆಗಿರುವಂತದ್ದು. ಅಂಡ್ ಜೈಲರ್ 2ಗೆ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದ್ರೆ ಜೈಲರ್ 1 ಯಾರಿಗೆ ಇಡ್ಸಿದಿರೋ ಗೊತ್ತಿಲ್ಲ, ನನಗಂತೂ ತುಂಬಾ ಇಡ್ಸಿದೆ. ಅಂಡ್ ಕೆಲವೊಂದು ಸೀಕ್ವೆನ್ಸ್, ಒಬ್ಬೊಬ್ರದ್ದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಆಗ್ತಿದ್ದಂಗೆ ನನಗೆ ಗೂಸ್ ಬಂಪ್ಸ್ ಜಾಸ್ತಿ ಆಗ್ತಾ ಹೋಯ್ತು. ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೇನೆ ಒಂದು ಸಿನಿಮಾದ ಅನೌನ್ಸ್ಮೆಂಟ್ ಆಯ್ತು, ತರುಣ್ ಕಿಶೋರ್ ಸುಧೀರ್ ಅವ್ರದ್ದು ಹೀರೋ ಪ್ರೊಡಕ್ಷನ್ ಅಂತ ಒಂದು ಬರ್ತಾ ಇದೆ. ಇನ್ನು ಟೈಟಲ್ ಎಕ್ಸಾಕ್ಟ್ಲಿ ಅನೌನ್ಸ್ಮೆಂಟ್ ಆಗಿಲ್ಲ. ರಾಣಾ ಅಂತ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಆಗಿರುವಂಥದ್ದು ಅಷ್ಟೇನೆ. ಅಂದ್ರೆ ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಒಂದು ಸೀರಿಯಸ್ನೆಸ್ ಅಲ್ಲಿ ಒಂದು ಪ್ರಾಜೆಕ್ಟ್ ಬರೋಕೊಡಿದೆ ಅಂತ ಹೇಳ್ಬಿಟ್ಟು ನಮಗೆ ಒಂದು ನಂಬಿಕೆ ಇದೆ ಗುರು ತರುಣ್ ಕಿಶೋರ್ ಸುಧೀರ್ ಅವರ ಮೇಲೆ. ಕಾಟೇರ ಸಿನಿಮಾಕ್ಕಿಂತನೂ ಮೊದಲೇನೆ ನಂಬಿಕೆ ಬಂದಿದೆ ಅವರ ಸ್ಕ್ರಿಪ್ಟ್ ಬೇಸ್ ಮೇಲೆ. ಆದ್ರೆ ಈಗ ನನಗೆ ಅನ್ನಿಸ್ತಾ ಇದೆ ಇವ್ರನ್ನ ಒಂದು ನಂಬಿಕೆ ಇಟ್ಕೊಂಡು ಒಂದು ಕನ್ನಡ ಇಂಡಸ್ಟ್ರಿ ಒಂದು ಪ್ರೌಡ್ ಅಲ್ಲಿ ನಾವು ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಆ ರೀತಿಯ ರಿವೀಲ್ ಕೂಡ ಮಾಡಿದ್ದಾರೆ ಅವರ ಒಂದು ಅಪ್ಕಮಿಂಗ್ ಪ್ರಾಜೆಕ್ಟ್ ಮೇಲೆ. ಓಕೆ, ಫತೇ ಸಿನಿಮಾನ ಎಷ್ಟು ಜನ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಇದಾದ್ಮೇಲೆ ಲಾಸ್ಟ್ ಬಟ್ ನಾಟ್ ದಿ ಲಿಸ್ಟ್, ಡಿ ಬಾಸ್ ಅವರ ಅಪ್ಡೇಟ್ ಆಗಿರುವಂತದ್ದು ನವಗ್ರಹ 2ನೇ ಸಿನಿಮಾ ಏನಿದೆ ಇದರದೊಂದು ಅನೌನ್ಸ್ಮೆಂಟ್ ರೀತಿನೇ ದಿನಕರ್ ಅವ್ರು ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಯಾರು ಹೇಳಿದ್ದು ಸೀಕ್ವೆಲ್ ಮಾಡಲ್ಲ ಅಂತ ಸೀಕ್ವೆಲ್ ಕೊಟ್ರೆ, ಅಂತ ಒಂದು ಒಳ್ಳೆ ಸ್ಟೋರಿನ ಕೊಟ್ರೆ ಅವ್ರು ಇಗ್ನೋರೇ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಅಂದ್ರೆ ಅವರ ಒಂದು ನಂಬಿಕೆನ, ಅಂದ್ರೆ ನಾನು ನವಗ್ರಹ 2 ತಂದೆ ತರ್ತೀನಿ, ಅದ್ರ ಮೇಲೆ ವರ್ಕ್ ಮಾಡ್ತೀನಿ ಅನ್ನೋ ಒಂದು ನಂಬಿಕೆನ, ಒಂದು ನಮಗೆ ಒಂದು 100% ನ್ಯೂಸ್ ನಮಗಿಲ್ಲಿ ಸಿಕ್ಕಿರುವಂಥದ್ದು ಡೈರೆಕ್ಟ್ ಆಗಿ ದಿನಕರ್ ಅವರಿಂದಾನೆ ಅಂತಾನೆ ಹೇಳ್ಬೋದು. ನಿಮಗೇನ್ ಅನ್ಸುತ್ತೆ? ಎಷ್ಟು ಎಕ್ಸೈಟೆಡ್ ಆಗಿದೆ ಡಿ ಬಾಸ್ ಫ್ಯಾನ್ಸ್ ಒಂದು ನವಗ್ರಹ 2 ಸಿನಿಮಾಗೋಸ್ಕರ. ಎಷ್ಟೆಲ್ಲ ಪ್ರಿಕ್ವೆಲ್ ಅಂತ ಸಿಕ್ವೆಲ್ ಅಂತ ಹೇಳ್ಬಿಟ್ಟು ಸ್ಟೋರೀಸ್ ನ ಮಾಡುವಂಥದ್ದು, ಸ್ವಂತವಾಗಿ ಏನೇನೋ ಮಾಡುವಂಥದ್ದು, ಫ್ಯಾನ್ಸ್ ನ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಗೊತ್ತಾದ್ಮೇಲೆ ದಿನಕರ್ ಅವರು ಈ ಒಂದು ಡಿಸಿಷನ್ ತಗೊಂಡಿರುವಂತದ್ದು. ಹಾಗೇನೆ ಡಿ ಬಾಸ್ ಅವರ ಒಂದು ಸಿನಿಮಾಸ್ ಬಗ್ಗೆ, ಒಂದು ಕಂಪ್ಲೀಟ್ ಲೈನ್ ಅಪ್ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಬರೋಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾನು ಕವರ್ ಮಾಡೋದಕ್ಕಾಗಲ್ಲ, ಯಾಕೆಂದ್ರೆ ಚಿತ್ರನ ಮೊಸರನ್ನ ಆಗೋಗ್ಬಿಡುತ್ತೆ. ಯಾಕೆಂದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಈ ಅಪ್ಡೇಟ್ ಜೊತೆ ಕೊಟ್ರೆ. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು ಈ ವಿಡಿಯೋದಲ್ಲಿ ಆಗಿರುವಂತದ್ದು. ನೀವೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತೇವೆ. ತಿಳಿಸು ವಿಡಿಯೋ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.